ಕೆಲವು ಸತಿ 1 ಡಜನ್ ಮಾಡ್ತಾರೆ, ಇಲ್ಲ 10-20 ಕಟ್ ಮಾಡಿಬಿಟ್ಟು ಒಂದು ಬಂಡಲ್ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಆದಷ್ಟು ನೀವು ನೇರವಾಗಿ ಇದು ಹೋಗಬೇಕು. ಯಾಕಂದರೆ ಈಗ ನೀವು ಹೋಗೋ ಹೊತ್ತಿಗೆ ಏನೋ ಸ್ವಲ್ಪ ಬೆಂಡಾಗಿ ಹೀಗೆ ಕಳಿಸಿದರೆ ಆವಾಗ ಅಲ್ಲಿ ನೀವು ಮಾರ್ಕೆಟ್ಗೆ ಮಾರ್ತಿರಲ್ಲ, ಆವಾಗ ಅವರು ಯಾವಾಗ ಅದು ವಾಸಲ್ಲಿ ಇರ್ತಾರೆ ಆವಾಗ ಅದನ್ನು ಬೆಂಡ್ ಆಗ್ತಾ ಇರ್ತದೆ. ಅದರಿಂದ ನೀವು ಆದಷ್ಟು ಸ್ಟ್ರೈಟಾಗಿ ಕಳಿಸ್ಬೇಕು. ಈಗ ನೆಕ್ಸ್ಟ್ ಆದಷ್ಟು ನೀವು ಬೆಳಗ್ಗೆನೇ ಹಾರ್ವೆಸ್ಟ್ ಮಾಡೋದು ಒಳ್ಳೆಯದು. ಯಾಕಂದರೆ ತಂಪಾದ ಟೈಮಲ್ಲಿ ಮಾಡಿಸಿದರೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಮಾಡಿದಾಗ ಅಥವಾ ನೀವು ಸಾಯಂಕಾಲ ನೀವು ಹಾರ್ವೆಸ್ಟ್ ಮಾಡಿಬಿಟ್ಟು ತಂಪಾಗಿ ಟೈಮಲ್ಲಿ ನೀವು ಟ್ರಾನ್ಸ್ಪೋರ್ಟೇಷನ್ ಮಾಡೋದ್ರಿಂದನೂ ಅದು ಅನುಕೂಲ. ಕಡ್ಡಿಗಳನ್ನು ಕಟಾವು ಮಾಡಿದ 1.5 ತಿಂಗಳ ನಂತರ ಭೂಮಿಯನ್ನು ಅಗೆದು ಗೆಡ್ಡೆಗಳನ್ನು ತೆಗೆದು ಸೂಕ್ತ ರೀತಿಯಲ್ಲಿ ಉಪಚರಿಸಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಬೇಕು. ನಂತರ ಅವಶ್ಯಕತೆಗೆ ಅನುಸಾರ ನಾಟಿ ಮಾಡಿಕೊಳ್ಳಬಹುದು. ಗೆಡ್ಡೆ ಸ್ಟೋರ್ ಮಾಡಬೇಕು. ಹೇಗೆ ನಾನು ಹೇಳಿದ್ನಲ್ಲ, ಹೂವು ಕಟ್ಟಾದಮೇಲೆ ಸುಮಾರು 45 ದಿನ ಅಂದರೆ 1.5 ತಿಂಗಳ ಆದಮೇಲೆ ನೀವು ಗಡ್ಡೆಯನ್ನು ಅಗಿಬೇಕು. ಆ ಟೈಮಲ್ಲಿ ಈಗ ಆ್ಯಕ್ಚುಲಿ ಈ ಎಲೆಗಳೆಲ್ಲ ನೀವೇನೋ ಒಂದು ಸತಿ ಹೂವು ಆದಮೇಲೆ ನೀವು ನೀರನ್ನು ಈಗ ಡ್ರಿಪ್ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಈ ಡ್ರಿಪ್ ಮುಖಾಂತರ ನೀರನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಸೊ ಕಡಿಮೆ ಮಾಡ್ತಾ ಆಮೇಲೆ ಅದು ಸ್ವಲ್ಪ ಎಲೆಗಳು ಯೆಲ್ಲೋಯಿಶ್ ಆಗಿರ್ತದೆ. ಆ ಟೈಮಲ್ಲಿ ನಾವು ಹಾರ್ವೆಸ್ಟ್ ಮಾಡಬೇಕು. ಈ ಹಾರ್ವೆಸ್ಟ್ ಮಾಡಿದ್ಮೇಲೆ ಗೆಡ್ಡೆ ಮತ್ತು ಕಾರ್ಮೆಸನ್ನು ಸಪ್ರೇಟಾಗಿ ಮಾಡಬೇಕು. ಸ್ವಲ್ಪ ಕ್ಯೂರಿಂಗ್ ಅಂತ ಮಾಡಬೇಕು. ಸೊ 1 ವಾರ ಅಂತ ಸ್ವಲ್ಪ ಬಿಟ್ಟುಬಿಟ್ರೆ ಅದೇನಾಗ್ತದೆ, ಸ್ವಲ್ಪ ಗಟ್ಟಿ ಆಗ್ತದೆ. ಆವಾಗ ನೀವು ಮದರ್ ಕಾಮ್ಸ್ ಏನಂತವೋ ಹಳೆ ಗೆಡ್ಡೆ ಇರ್ತದೆ ಅದನ್ನು ಬಿಡಿಸ್ಲಿಕ್ಕೆ ಈಸಿ ಆಗ್ತದೆ. ಸೊ ಅದನ್ನು ಬಿಡಿಸ್ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್, ಅದನ್ನು ನಾನು ಹೇಳಿದ್ನಲ್ಲ ಫಂಜಿಸೈಡಿಂದ ಟ್ರೀಟ್ಮೆಂಟ್ ಮಾಡಬೇಕು. ಅದಾದಮೇಲೆ ಒಣಗಿಸಿ ಆಮೇಲೆ ನೀವು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಇದ್ದರೆ ಕೋಲ್ಡ್ ಸ್ಟೋರೇಜಲ್ಲಿ ಇಡಬೇಕು. ಸುಮಾರು 4 ರಿಂದ 6 ಡಿಗ್ರಿ ಟೆಂಪರೇಚರ್ ಇರುವ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟರೆ ಆವಾಗ ಗೆಡ್ಡೆನೂ ಚೆನ್ನಾಗಿರ್ತದೆ. ಆಮೇಲೆ ಗೆಡ್ಡೆ ನಿಮಗೆ ಯಾವಾಗ ಬೇಕು ಆವಾಗ ತೊಗೊಂಡ್ಬಿಟ್ಟು ಮತ್ತೆ ಪ್ಲ್ಯಾಂಟಿಂಗ್ ಮಾಡ್ಬೋದು. ಇದರಿಂದ ನೀವು ಮಾರ್ಕೆಟ್ ಯಾವಾಗ ಡಿಮ್ಯಾಂಡ್ ಇರ್ತದೆ ಆ ಟೈಮಲ್ಲಿ ನೀವು ಮಾಡಿದರೆ ಅದು ಸ್ಟ್ಯಾಗರ್ಡ್ ಪ್ಲ್ಯಾಂಟಿಂಗ್ ಅಂತೀವಿ. ಆವಾಗ ನಿಮಗೆ ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ಮಾಡಿಕೊಂಡು ಒಳ್ಳೆಯ ರೇಟ್ ಇರುವಾಗ ಅದನ್ನು ಕೋಇನ್ಸಿಡೆಂಟ್ ಮಾಡಿಕೊಂಡು ತಾವು ಬೆಳಿಬೋದು. ಇನ್ನು ಈ ಗೆಡ್ಡೆ ಗ್ಲಾಡ್ಯುಲಸನ್ನು ಬೆಳಿತೀವಿ. ಓಕೆ, ನಾನು ಹೇಳ್ತಿದ್ದೆ ಹೇಗೆ ಬೆಳಿತೀವಿ. ಒಂದು ಗೆಡ್ಡೆ ಮತ್ತು ಮರಿಗೆಡ್ಡೆ. ಗೆಡ್ಡೆ ಅಂದರೆ ದಪ್ಪ ಗಾತ್ರದಿರ್ತದೆ, ಇನ್ನು ಮರಿಗೆಡ್ಡೆ ಅಂದರೆ ಸಣ್ಣ ಸಣ್ಣ ಗಾತ್ರ ಇರ್ತದೆ. ಈ ದೊಡ್ಡ ಗಾತ್ರ ಏನಿರ್ತದೆ ಅದಕ್ಕೆ ಏನು ಕಾಮ್ಸ್ ಅಂತೀವಿ. ಅದು 3 ತಿಂಗಳು ಡಾರ್ಮೆನ್ಸಿ ಅಂದರೆ ಸೂಕ್ತ ಅವಸ್ಥೆ ಇರ್ತದೆ. ಅದೇ ಇನ್ನು ನಾವು ಕಾರ್ಮೆಸ್ ಅಂತ ಏನು ಹೇಳ್ತೀವಿ ಅದು ಮರಿಗೆಡ್ಡೆ, ಅದು ಸೂಕ್ತ ಅವಸ್ಥೆ ಅಥವಾ ಡಾರ್ಮೆನ್ಸಿ ಏನಂತ ಹೇಳ್ತೀವಿ ಅದು 6 ತಿಂಗಳಿರ್ತದೆ. ಈ 6 ತಿಂಗಳು ಅಥವಾ 3 ತಿಂಗಳು ಅದಾದಮೇಲೆ ಮತ್ತೆ ನಾವು ಪ್ಲ್ಯಾಂಟಿಂಗ್ ಮಾಡಬೇಕು. ಅದಕ್ಕಿಂತ ಮುಂಚೆ ಮಾಡಿದರೆ ಅದು ಕೊಳ್ತೋಗ್ಬಿಡ್ತದೆ. ರೈತರು ಏನು ಮಾಡಬೇಕಂದ್ರೆ ಈಗ ಫಸ್ಟು ನಾನು ಲಾರ್ಜ್ ಸ್ಕೇಲ್ ಕಮರ್ಷಿಯಲ್ ಕಲ್ಟಿವೇಷನ್ನಲ್ಲಿ ಹೋಗಬೇಕಾದ್ರೆ ಕಾರ್ಮೆಸ್ಸಿಂದನೇ ಬೆಳೆಯೋದು ಒಳ್ಳೆಯದು. ಯಾಕೆಂದರೆ ಕಾಸ್ಟ್ ಜಾಸ್ತಿ ಇರ್ತದೆ. ಸೊ ಇದು ಕಾರ್ಮೆಸ್ಸಿಂದ ತೊಗೊಂಡು ನೀವು ಒಂದು ಟೈಮ್ ಹಾಕಿದರೆ ಚೆನ್ನಾಗಿ ಫರ್ಟಿಲೈಸರ್ ಕೊಟ್ಟರೆ ಕೆಲವು ಸ್ಮಾಲ್ ಸ್ಪೈಕ್ ಬರ್ತದೆ, ಅದನ್ನು ಮಾರ್ಕೆಟ್ ಮಾಡ್ಬೋದು. ಅದಾದಮೇಲೆ ಮತ್ತೆ ಗೆಡ್ಡೆ ಬರ್ತದೆ. ಆ ಗೆಡ್ಡೆಯನ್ನು ಸೇಮ್ ಗೆಡ್ಡೆಯನ್ನು ತಾವು ಮತ್ತೆ ಉಪಯೋಗಿಸ್ಬೋದು. ಸೊ ಈ ನಿಮಗೆ ಈ ರಿಕ್ವೈರ್ಮೆಂಟ್ ಇದ್ದರೆ ತಾವು ನಮ್ಮ ಸಂಶೋಧನಾ ಸಂಸ್ಥೆಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಯಾಕಂದರೆ ವೆಲ್ ಇನ್ ಅಡ್ವಾನ್ಸ್ ನೀವು ಮೊದಲೇ ಹೇಳಬೇಕು. ಯಾಕಂದರೆ ಈಗ ಗ್ಲಾಡ್ಯುಲಸಲ್ಲಿ ಏನಾಗ್ತದಂತೆ ಒಂದು ಮುಖ್ಯ ಹೇಳಬೇಕಂತ ಹೇಳಿದರೆ ಈ ಕಾಮ್ಸ್ ಇರ್ತದೆ. ಕಾಮ್ಸ್ ಇರೋದು ಡಾರ್ಮೆನ್ಸಿ 3 ತಿಂಗಳಿರ್ತದೆ. ಈ ಕಾರ್ಮೆಸ್ ಇರೋದು 6 ತಿಂಗಳಿರ್ತದೆ. ಸೊ ನೀವು ಈಗ ನಾವು ಫ್ರೆಶ್ ಆಗಿ ಕೊಟ್ಟರೆ ಅದು ನಿಮಗೆ ಯೂಸ್ ಆಗೋದಿಲ್ಲ. ಸೊ ಹಾಗಿರೋದೇ ಈ ಡಾರ್ಮೆನ್ಸಿ ಆಗಿರೋದೇ ನಿಮಗೆ ಕೊಡಬೇಕು, ಆವಾಗಲೇ ನೀವು ಪ್ಲ್ಯಾಂಟಿಂಗ್ ಮಾಡಲಿಕ್ಕೆ ಆಗ್ತದೆ. ಈ 6 ತಿಂಗಳು ಇರುವಾಗ ನೀವು ಏನು ಮಾಡಲಿ ಮೊದಲೇ ಹೇಳಿದರೆ ನಾವು 6 ತಿಂಗಳೇ ಅದು ನೋಡಿಕೊಂಡು ಅದು ನಮ್ಮ ಡಾರ್ಮೆನ್ಸಿ ಆಗಿದ್ದು ಮಾತ್ರ ನಿಮಗೆ ಕೊಡಲಿಕ್ಕೆ ಆಗ್ತದೆ ಕಾರ್ಮೆಸ್ಸು. ಸೊ ಇದಕ್ಕೆ ತಾವು ನಮ್ಮ ಸಂಶೋಧನಾ ಸಂಸ್ಥೆಗೆ ಭೇಟಿ ಮಾಡಿ ಅಥವಾ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಹೀಗೆ ರೈತ ಬಾಂಧವರು ತಮ್ಮ ಭೂಮಿಗೆ ಸೂಕ್ತವಾದ ತಳಿಗಳನ್ನು ಆಯ್ದು ಶಿಫಾರಿತ ಕೃಷಿ ಕೈಂಕರ್ಯಗಳನ್ನು ಅನುಸರಿಸಿ ಗ್ಲಾಡಿಯೋಲಸ್ ಬೆಳೆದಲ್ಲಿ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಹೂ ಬೆಳೆದು ಹೆಚ್ಚಿನ ಆದಾಯ ಗಳಿಸಬಹುದು. किसान भाइयों गांठ बांध लो,
बात बहुत है काम की, समृद्धि के पैगाम की। मिट्टी की तुम जांच कराओ, मुफ्त सॉइल हेल्थ कार्ड ले जाओ। कभी मुनासिब बीज लगाओ, सही किस्म की खाद ले आओ। जितनी जरूरी उतनी डालो, सही मात्रा खुद पहचानो। किसान भाइयों गांठ बांध लो, आज ही मिट्टी की जांच कराएं। राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನಾ. यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरू फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा। बढ़ेगी 10 से 15% नाइट्रोजन क्षमता। ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬೇಸಿಗೆಯಲ್ಲಿ ಮೇವಿನ ಅಭಾವವನ್ನು ತಪ್ಪಿಸಲು ಹಿರಿಯೂರು ತಾಲೂಕಿನಲ್ಲಿ ಅಲ್ಲಿನ ಶಾಸಕರಾದ ಡಿ ಸುಧಾಕರ್ ಅವರು ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಸಹಕಾರದಿಂದ ತಾಲೂಕಿನ ಹಲವು ಕೆರೆಗಳ ಅಂಗಳದಲ್ಲಿ ಮೇವಿನ ಬೆಳೆಗಳನ್ನು ಬೆಳೆಸಿ ಗೋಶಾಲೆಗಳಿಗೆ ಪೂರೈಸುವ ವಿನೂತನ ಯೋಜನೆಯೊಂದನ್ನು ಹಮ್ಮಿಕೊಂಡಿದ್ದಾರೆ. ಜಾನುವಾರುಗಳ ಸಂರಕ್ಷಣೆಗಾಗಿ ಜಿಲ್ಲಾಡಳಿತ ವತಿಯಿಂದ ನಾವು 16 ಗೋಶಾಲೆಗಳನ್ನು 3 ತಾಲೂಕುಗಳಲ್ಲಿ ತೆರೆದಿದ್ದೇವೆ. ಜಾನುವಾರುಗಳಿಗೆ ಸತತವಾಗಿ ಮೇವನ್ನು ಕಳೆದ 3 ತಿಂಗಳಿಂದ ಪೂರೈಕೆ ಮಾಡಲಾಗ್ತಾ ಇದೆ. ಎಲ್ಲ ಇಲ್ಲಿ ಹಿರಿಯೂರು ತಾಲೂಕಿನಲ್ಲಿ ಸುಮಾರು 4 ಕೆರೆ ಅಂಗಳದಲ್ಲಿ ಮೇವು ಬಿತ್ತನೆಯನ್ನು ಕಾರ್ಯವನ್ನು ಕೈಗೊಂಡಿದ್ದಾರೆ. ಉಡುವಳ್ಳಿ ಕೆರೆ, ಈಗ ಏನು ನಾವು ನಿಂತಿದ್ದೇವೆ, ಇದು ಉಡುವಳ್ಳಿ ಕೆರೆ ಅಂಗಳ. ಇಲ್ಲಿ ಸುಮಾರು 100 ಎಕರೆಯಲ್ಲಿ ಮೇವು ಬಿತ್ತನೆಯನ್ನು ಬೀಜವನ್ನು ಮಾಡಲಾಗಿದೆ. ಇದರ ಜೊತೆಗೆ ಮೇಟಿಕುರ್ಕೆ ಕೆರೆಯಲ್ಲಿ ಕೂಡ ಸುಮಾರು 100 ಎಕರೆಯಷ್ಟು ಜಾಗದಲ್ಲಿ ಪ್ರದೇಶದಲ್ಲಿ ಮೇವನ್ನು ಬೀಜವನ್ನು ಬಿತ್ತನೆ ಮಾಡಲಾಗಿದೆ. ಹಾಗೆ ಗಾಯತ್ರಿ ಜಲಾಶಯದಲ್ಲಿ ಸುಮಾರು 50 ಎಕರೆ ಬಿತ್ತನೆ ಮಾಡಲಾಗಿದೆ. ಹಾಗೆ ಕತ್ತೇವಳೆ ಏನು ವಿ ವಿ ಸಾಗರದ ಹಿನ್ನೀರಿನಲ್ಲಿ ಕೂಡ ಸುಮಾರು 50 ರಿಂದ 75 ಎಕರೆಯಷ್ಟು ಪ್ರದೇಶದಲ್ಲಿ ಬಿತ್ತನೆಯನ್ನು ಮಾಡಲಾಗಿದೆ. ಈಗಾಗಲೇ ಈ ಎಲ್ಲ ಕೆರೆಗಳಲ್ಲಿ ಮೇವು ಕಟಾವಿಗೆ ಬಂದಿದೆ. ಸುಮಾರು ನಮ್ಮ ಪಶುಸಂಗೋಪನಾ ಇಲಾಖೆಯಿಂದ ಮೇವಿನ ಬೀಜಗಳನ್ನು ಉಚಿತವಾಗಿ ಒದಗಿಸಲಾಗಿದೆ. ಹೈಬ್ರಿಡ್ ಸ್ವರ್ಗಮ್ ಅಂತೇಳಿ ಒಂದು ತಳಿ, ಅದು ಮಲ್ಟಿ ಕಟ್ ಅಂತೇಳಿ. ಇದು 3-4 ಕಟ್ಟಿಂಗ್ ಬರ್ತದೆ. ಮೊದಲ ಬಾರಿಗೆ ಬಿತ್ತನೆ ಮಾಡಿದ 60 ದಿವಸದಲ್ಲಿ ಕಟಾವಿಗೆ ಬರ್ತದೆ. ನಂತರ ಕಟಾವುಗಳು ಪ್ರತಿ ತಿಂಗಳಿಗೆ 2-3 ಕಟಾವನ್ನು ನಾವು ತೆಗೆಯಬಹುದಾಗಿದೆ. ಒಂದು ಎಕರೆಯಲ್ಲಿ ಸುಮಾರು 10 ರಿಂದ 15 ಟನ್ನಷ್ಟು ಮೇವು ಒದಗಿ ಬರ್ತದೆ. ಒಂದು ಎಕರೆಗೆ ಸಾಮಾನ್ಯವಾಗಿ 15 ರಿಂದ 20 ಕೆಜಿ ಬೀಜವನ್ನು ನಾವು ಬಿತ್ತನೆಗೆ ಉಪಯೋಗ ಮಾಡ್ತೇವೆ. ಹಾಗೆಯೇ 15 ರಿಂದ 20 ಟನ್ನು ಮೇವು ನಮಗೆ ಉತ್ಪಾದನೆ ಆಗ್ತದೆ. ನಾವು ಒಟ್ಟಾರೆ ಹಿರಿಯೂರು ತಾಲೂಕಿನಲ್ಲಿ 400 ಎಕರೆಯಲ್ಲಿ ಬಿತ್ತನೆ ಮಾಡಲಾಗಿದೆ. ಇಲ್ಲಿ ಸುಮಾರು ಒಂದು 4,000 ಟನ್ನು ಹಸಿರು ಮೇವನ್ನು ನಾವು ಉತ್ಪಾದನೆ ನಿರೀಕ್ಷಿಸಲಾಗಿದೆ. ಈ 4,000 ಟನ್ನು ಸುಮಾರು 60 ದಿವಸದಲ್ಲಿ ಕಟಾವಿಗೆ ಬಂದಿದೆ. ಇದನ್ನು ನಮ್ಮ ಜಾನುವಾರುಗಳಿಗೆ ಉಪಯೋಗಿಸೋದಾದರೆ ಅದರಲ್ಲಿ ಹಿರಿಯೂರು ತಾಲೂಕಿನಲ್ಲಿ ಸುಮಾರು 3,500 ಜಾನುವಾರುಗಳು ಇವತ್ತು ಗೋಶಾಲೆಗಳಲ್ಲಿ ಇದ್ದಾವೆ. ಆ ಗೋಶಾಲೆಗಳಿಗೆ ನಾವು ಉಪಯೋಗಿಸಿದರೆ ಸುಮಾರು 2 ತಿಂಗಳು ನಾವು ಸತತವಾಗಿ ಮೇವನ್ನು ಕೊಡಬಹುದು. ಇದು ಉತ್ಕೃಷ್ಟವಾದ ಹಸಿರು ಮೇವು. ನಮ್ಮ ಈ ಬರಗಾಲದಲ್ಲಿ ಕೂಡ ಇಂಥ ಒಳ್ಳೆ ಮೇವನ್ನು ಕೊಡುವಂಥ ಕಾರ್ಯ ಸನ್ಮಾನ್ಯ ಶಾಸಕರು ಮತ್ತು ಅಲ್ಲಿ ನಮ್ಮ ಜನಪ್ರತಿನಿಧಿಗಳು, ಏನು ಹಿರಿಯೂರು ತಾಲೂಕಿನ ಜನಪ್ರತಿನಿಧಿಗಳು ಮಾಡಿದ್ದಾರೆ.
ಇದು ನಮ್ಮ ರಾಜ್ಯದಲ್ಲೇ ಕೂಡ ಒಂದು ಮಾದರಿಯಾದಂಥ ಕೆಲಸ. ಈ ಕೆಲಸವನ್ನು ರಾಜ್ಯಾದ್ಯಂತ ಮಾಡಿದ್ದೇ ಆದಲ್ಲಿ ನಾವು ನಿಜವಾಗಲೂ ಕೂಡ ಇವತ್ತು ರಾಜ್ಯಾದ್ಯಂತ ಇರ್ತಕ್ಕಂಥ ಬರವನ್ನು ಒಂದು ಅರ್ಧ ಭಾಗದಷ್ಟು ಸಮರ್ಪಕವಾಗಿ ನಿಭಾಯಿಸಬಹುದಾಗಿತ್ತು. ಕೊಪ್ಪ ತಾಲೂಕು ಹಾಲ್ಮತ್ತೂರು ಗ್ರಾಮದ ಪ್ರಗತಿಪರ ಕೃಷಿಕರಾದ ಕೆಎಸ್ ಕೃಷ್ಣಮೂರ್ತಿ ಅವರು 1.5 ಎಕರೆ ಪ್ರದೇಶದಲ್ಲಿ ಅಡಿಕೆ, ತೆಂಗು, ಕಾಳುಮೆಣಸು, ಏಲಕ್ಕಿ, ಕಾಫಿ, ಗೇರು, ಬಾಳೆ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಇದರ ಜೊತೆ ಉಪಕಸುಬಾಗಿ ಕಳೆದ 8 ವರ್ಷಗಳಿಂದ ಜೇನು ಕೃಷಿಯನ್ನ ಕೈಗೊಂಡಿದ್ದು ಉತ್ತಮ ಆದಾಯವನ್ನ ಗಳಿಸುತ್ತಿದ್ದಾರೆ. ಜೇನು ಕೃಷಿಯ ಬಗ್ಗೆ ಇಲಾಖೆಯಿಂದ ತರಬೇತಿಯನ್ನ ಪಡೆದು ವೈಜ್ಞಾನಿಕ ರೀತಿಯಲ್ಲಿ ಸಾಕಣೆ ಮಾಡುತ್ತಿದ್ದು, ಇದರಿಂದ ತಮ್ಮ ತೋಟಗಾರಿಕಾ ಬೆಳೆಗಳ ಗುಣಮಟ್ಟ ಹಾಗೂ ಇಳುವರಿ ವೃದ್ಧಿಸಿದೆ ಎನ್ನುತ್ತಾರೆ ಕೃಷ್ಣಮೂರ್ತಿ ಅವರು. ನಾನು ವರ್ಷದಲ್ಲಿ 100ರಿಂದ 150 kg ತುಪ್ಪವನ್ನು ಸಂಗ್ರಹಿಸುತ್ತೇವೆ. ನಾನು ಸುಮಾರು ಈಗ 25 ಪೆಟ್ಟಿಗೆಗಳನ್ನು ಇಲ್ಲಿ ತೋಟದಲ್ಲಿ ಮತ್ತು ಮನೆಯ ಸಮೀಪ ಮತ್ತು ಇನ್ನೊಂದು ತೋಟದಲ್ಲಿ ಇಟ್ಟಿರುತ್ತೇನೆ. ವರ್ಷದಲ್ಲಿ ಈ ಪೆಟ್ಟಿಗೆಗಳಲ್ಲಿ 3ರಿಂದ 4 ಬಾರಿ ಜೇನುತುಪ್ಪವನ್ನು ತೆಗೆಯಬಹುದು. ಈ ಜೇನು ಕುಟುಂಬಗಳಲ್ಲಿ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳು ಜೇನು ತುಪ್ಪವನ್ನು ಸಂಗ್ರಹಿಸುವ ಕಾಲ ಹಾಗೂ ಡಿಸೆಂಬರ್, ಜನವರಿ, ಫೆಬ್ರವರಿ ಈ 3 ತಿಂಗಳು ಜೇನು ಕುಟುಂಬ ಅಭಿವೃದ್ಧಿ ಅಂದರೆ ಸಂತಾನಾಭಿವೃದ್ಧಿ ಕಾಲ. ಈ ಸಂತಾನಾಭಿವೃದ್ಧಿ ಕಾಲದಲ್ಲಿ ನಾವು ಒಂದು ಪೆಟ್ಟಿಗೆಯಿಂದ 3 ಅಥವಾ 4 ಜೇನು ಕುಟುಂಬಗಳನ್ನು ಒಡೆದು ಕುಟುಂಬಗಳನ್ನು ಜಾಸ್ತಿ ಮಾಡಬಹುದು. ಹಾಗೂ ಮಾರ್ಚ್ ಮತ್ತು ಏಪ್ರಿಲ್, ಮೇ ಈ 3 ತಿಂಗಳುಗಳಲ್ಲಿ ಜೇನು ಸಂಗ್ರಹಿಸುತ್ತವೆ. ನಾವು ಪ್ರತಿ 15 ದಿನಕ್ಕೊಮ್ಮೆ ತುಪ್ಪವನ್ನು ತೆಗೆಯಬಹುದು. ಮಾರ್ಚ್, ಏಪ್ರಿಲ್ ಮತ್ತು ಮೇ 15ರಿಂದ ಜೂನ್ 1 ತನಕ ಜೇನುತುಪ್ಪ ಸಂಗ್ರಹಿಸಿದ್ದು ಸರ್ವೇ ಸಾಮಾನ್ಯವಾಗಿ 8ರಿಂದ 10 kg ತುಪ್ಪವು ಇರುತ್ತದೆ. ಅದು ಅವಕ್ಕೆ ಮಳೆಗಾಲದಲ್ಲಿ ಅಭಾವ ಕಾಲದಲ್ಲಿ ಅವಕ್ಕೆ ಕುಡಿಲಿಕ್ಕಾಗಿ ಇಡುವಂಥದ್ದು. ಮಾರ್ಚ್, ಏಪ್ರಿಲ್, ಮೇ 15 ಈ 2.5 ತಿಂಗಳ ಅಂದರೆ 15 ದಿನಕ್ಕೊಮ್ಮೆಯಂತೆ 5 ಸಾರಿ ನಾವು ಜೇನುತುಪ್ಪವನ್ನು ತೆಗೆಯಬಹುದು. ಒಮ್ಮೆ ಒಂದು ಪೆಟ್ಟಿಗೆಯಲ್ಲಿ 5 kg ಸಿಗುತ್ತದೆ. 5 ಬಾರಿ ತೆಗೆಯಬಹುದು. ಈ ಜೇನು ಕುಟುಂಬಗಳು ಕಾಡಿನಲ್ಲಿ, ಹುತ್ತದಲ್ಲಿ ಅಥವಾ ಒಣ ಮರದಲ್ಲಿ ವಾಸವಾಗಿರುತ್ತವೆ. ಅವನ್ನು ನಾವು ಡಿಸೆಂಬರ್ ತಿಂಗಳಲ್ಲಿ ತಂದು ಜೇನು ಪೆಟ್ಟಿಗೆಯಲ್ಲಿ ಅದನ್ನು ಕೂಡಿಸಿ ತಂದು ಕಾಪಾಡಬೇಕಾಗುತ್ತದೆ. ಹಾಗೂ ಈ ಜೇನು ಕುಟುಂಬಗಳು ಫೆಬ್ರವರಿಯಲ್ಲಿ ಒಡೆದು ಹೋಗುತ್ತವೆ. ಸಂಸ್ಥಾನ ಅಭಿವೃದ್ಧಿ ಹೊಂದುವಾಗ ಒಡೆದು ಪಾಲಾಗಿ ಹೋಗುತ್ತವೆ. ಅವನ್ನು ಹಿಡಿದು ಮತ್ತೊಂದು ಪೆಟ್ಟಿಗೆಯಲ್ಲಿ ನಾವು ಅದನ್ನ ಸಾಕುವ ವ್ಯವಸ್ಥೆ ಮಾಡುತ್ತೇವೆ. ಈ ಜೇನು ಕುಟುಂಬದಿಂದ ನಮಗೆ ಹೆಚ್ಚು ಪರಾಗಸ್ಪರ್ಶ ಆಗಿ ಇಳುವರಿ ಜಾಸ್ತಿ ಬರುತ್ತದೆ. ಅದೇ ಜಾತಿಯ ಗಿಡದಲ್ಲಿ ಕೂರುವುದರಿಂದ ಹೆಚ್ಚು ಪರಾಗಸ್ಪರ್ಶ ಹೊಂದುವುದರಿಂದ ಇಳುವರಿ ಜಾಸ್ತಿ ಆಗುತ್ತದೆ. ಈ ಜೇನು ಕುಟುಂಬಗಳು ಮೇ 15ರ ನಂತರ ಸಂಗ್ರಹಿಸಿದ ತುಪ್ಪವನ್ನು ನಾವು ಪೆಟ್ಟಿಗೆಯಲ್ಲೇ ಬಿಡುತ್ತೇವೆ. ಇದು ಏಕೆಂದರೆ ಜೂನು, ಜುಲೈನಲ್ಲಿ ಆ ಹೂವುಗಳು ಹೂವು ಅರಳುವುದಿಲ್ಲ ಇರುವುದರಿಂದ ಅವಕ್ಕೆ ಆಹಾರ, ಜೇನು ಹುಳುಗಳಿಗೆ ಜೇನುತುಪ್ಪವೇ ಆಹಾರ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ತಿಂಗಳುಗಳಲ್ಲಿ ನಾವು ಸಕ್ಕರೆ ನೀರನ್ನು ಜೇನು ಹುಳುಗಳಿಗೆ ಆಹಾರವಾಗಿ ಪೆಟ್ಟಿಗೆಯಲ್ಲಿ ಕೊಡುತ್ತೇವೆ. ನಂತರ ಹೂವುಗಳು ಅರಳು ಶುರುವಾಗುವುದರಿಂದ ಅವಕ್ಕೆ ಸಾಕಾಗುತ್ತದೆ. ಡಿಸೆಂಬರ್, ಜನವರಿಯಲ್ಲಿ ಮತ್ತೆ ಇವು ಸಂತಾನಾಭಿವೃದ್ಧಿ ಹೊಂದುತ್ತವೆ. ಈ ಜೇನುತುಪ್ಪಕ್ಕೆ ನಾವು ಕೆಜಿಗೆ 400ರಿಂದ 450 ರೂನಲ್ಲಿ ನಮ್ಮ ಮನೆಗೆ ಬಂದು ಆಯುರ್ವೇದಿಕ್ ಔಷಧಿಯವರು ಬೆಂಗಳೂರು, ಮೈಸೂರಿನಿಂದ ಬಂದವರು ತೆಗೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಈ ಜೇನುತುಪ್ಪಕ್ಕೆ ಒಳ್ಳೆಯ ಬೆಲೆ ಹಾಗೂ ಮಾರ್ಕೆಟ್ ಇರುವುದರಿಂದ ಇದು ಹೆಚ್ಚು ಲಾಭದಾಯಕವಾಗಿದೆ. ನಮಗೆ ಕೃಷಿಯಲ್ಲಿ ಪ್ರಧಾನವಾಗಿ ಅಡಿಕೆಯೇ ಪ್ರಧಾನ ಕೃಷಿ. ಅದರ ಜೊತೆ ಕಾಳುಮೆಣಸು, ಕಾಫಿ, ಏಲಕ್ಕಿ, ನಂತರ ಜೇನು ಕೃಷಿ. ಏಲಕ್ಕಿ ಲಾಭದಾಯಕ, ಕಾಳುಮೆಣಸು ಈಗ ತುಂಬ ಲಾಭದಾಯಕವಾಗಿದೆ.
ರಾಜ್ಯದ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳ ಸುಮಾರು ಕಡೆಗಳಲ್ಲಿ, ಕರಾವಳಿಯ ಕೆಲವೆಡೆ ಹಾಗೂ ಉತ್ತರ ಒಳನಾಡಿನಲ್ಲಿ ಚೆದುರಿದಂತೆ ಅಲ್ಲಲ್ಲಿ ಮಳೆ ಇಲ್ಲವೇ ಗುಡುಗಿನಿಂದ ಕೂಡಿದ ಸುರಿಮಳೆಯಾಗುವ ಮುನ್ಸೂಚನೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ವರದಿ ತಿಳಿಸಿದೆ. ರೈತ ಬಾಂಧವರೇ, ರಾಜ್ಯದ ಕೆಲವು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಇಂದು ನಡೆದಂತಹ ಧಾರಣೆ ವಿವರ ಹೀಗಿದೆ. ಟೊಮೆಟೊ ಕೋಲಾರದಲ್ಲಿ 367 ರೂಪಾಯಿಗಳಿಂದ 1067 ರೂಪಾಯಿಗಳು, ಚಿಕ್ಕಮಗಳೂರಿನಲ್ಲಿ 475 ರೂಪಾಯಿಗಳಿಂದ 675 ರೂಪಾಯಿಗಳು, ಬಿನ್ನಿ ಮಿಲ್ನಲ್ಲಿ 600 ರೂಪಾಯಿಗಳಿಂದ 900 ರೂಪಾಯಿಗಳು. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು. किसानों के हित में बड़ा कदम, प्रधानमंत्री कृषि सिंचाई योजना। हर खेत को पानी, प्रति बूंद अधिक उपज। सिंचाई के सही तरीकों और जल संरक्षण की नई तकनीकों के साथ बढ़ेगा जमीन का जल स्तर। जिला स्तर पर होंगी सिंचाई योजनाएं। असिंचित क्षेत्रों तक पानी पहुंचाकर बढ़ेगा उत्पादन। भारत सरकार की विशाल योजना प्रधानमंत्री कृषि सिंचाई योजना। ನಮಸ್ಕಾರ ರೈತ ಬಾಂಧವರೇ, ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಮುಂಗಾರು ಪೂರ್ವ ಮಳೆ ಆರಂಭ ಆಗ್ತಾ ಇದೆ. ರಾಜ್ಯದ ಹಲವಾರು ಕಡೆಗಳಲ್ಲಿ ಈಗ ಮಳೆ ಬೀಳ್ತಾ ಇರೋ ವರದಿ ಬರ್ತಾ ಇದೆ. ಆದರೂ ಜಾನುವಾರುಗಳ ಮೇವಿನ ಕೊರತೆ ನೀಗೋದಕ್ಕೆ ಇನ್ನು ಸ್ವಲ್ಪ ಸಮಯ ಬೇಕಾಗ್ತದೆ. ಹಸಿರು ಮೇವು ಕೂಡ ಈಗ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಜಾನುವಾರುಗಳ ಆಹಾರ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನೋದರ ಕುರಿತು ಮಾಹಿತಿಯನ್ನು ನೀಡಿ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬೆಂಗಳೂರಿನ ಆಡುಗೋಡಿಯಲ್ಲಿರುವ ರಾಷ್ಟ್ರೀಯ ಪಶುಪೋಷಣೆ ಮತ್ತು ಶರೀರ ಕ್ರಿಯಾಶಾಸ್ತ್ರ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿರುವ ಡಾಕ್ಟರ್ NKS ಗೌಡ ಅವರು. ಅವರಿಗೆ ಕರೆಯನ್ನು ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 08023542599, ಮತ್ತೊಂದು ಸಂಖ್ಯೆ 08023542699. ಕರೆ ಮಾಡುವ ರೈತ ಬಾಂಧವರಲ್ಲಿ ಒಂದು ವಿನಂತಿ, ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ, ಸಂಕ್ಷಿಪ್ತವಾಗಿರಲಿ, ಜಾನುವಾರುಗಳಲ್ಲಿ ಆಹಾರ ನಿರ್ವಹಣೆ ಕುರಿತಾಗಿ ಇರಲಿ. ನೀವು ಕರೆಯನ್ನು ಮಾಡುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಿಡಿ, ಸಂಪೂರ್ಣವಾಗಿ ಕಡಿಮೆ ಮಾಡಿಡಿ. ನಮಸ್ಕಾರ ಡಾಕ್ಟರ್ NKS ಗೌಡ ಅವರೇ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ತಮಗೆ ರೈತರ ಪರವಾಗಿ ಆತ್ಮೀಯ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ, ಈಗ ಹಸಿರು ಮೇವು ಸಿಗ್ತಾ ಇಲ್ಲ ಅಂತ ಇಟ್ಕೊಳ್ಳೋಣ. ಅಂಥ ಸಂದರ್ಭದಲ್ಲಿ ನಮ್ಮ ಪರಿಸರದಲ್ಲಿ ಸಿಗುವಂಥ ಒಂದು ಪದಾರ್ಥಗಳನ್ನು ಬಳಸ್ಕೊಂಡು ಹೇಗೆ ಪಶು ಆಹಾರ ನಿರ್ವಹಣೆಯನ್ನು ಮಾಡಬಹುದು, ಅದರ ಕುರಿತು ಮಾಹಿತಿಯನ್ನು ನೀಡ್ತೀರಾ? ಈಗ ಜಾನುವಾರುಗಳಿಗೆ ಮುಖ್ಯವಾಗಿ ಮೇವು ಬೇಕು. ಅದು ಹಸಿರು ಮೇವು ಇರ್ಬೋದು, ಒಣ ಮೇವು ಇರ್ಬೋದು. ಹಸಿರು ಮೇವು ಬೇಸಿಗೆಯಲ್ಲಿ ಸಿಗೋದು ಕಷ್ಟ, ನೀರಿನ ಕೊರತೆ ಇರ್ತದೆ. ಅದನ್ನ ಆದಷ್ಟು ಒಣ ಮೇವು, ಈ ಭತ್ತದ ಹುಲ್ಲಿರ್ಬೋದು, ರಾಗಿ ಹುಲ್ಲಿರ್ಬೋದು, ಏನು ಕೃಷಿಯ ತ್ಯಾಜ್ಯ ಒಂದು ಒಣ ಮೇವು ಇರ್ತದೆ, ಅದನ್ನ ನಾವು ಗುಣಮಟ್ಟನ ಉತ್ತಮ ಮಾಡಿಕೊಂಡು ಮೇವಾಗಿ ಬಳಸ್ಬೋದು. ಉದಾಹರಣೆಗೆ ಭತ್ತದ ಹುಲ್ಲು, ಅದನ್ನ ಯೂರಿಯಾ ಮತ್ತು ನಮ್ಮ ಕಾಕಂಬಿ ದ್ರಾವಣದಿಂದ ಪೌಷ್ಟಿಕಾಂಶನ ಜಾಸ್ತಿ ಮಾಡೋದು, ಪ್ರೋಟೀನ್ ಮತ್ತು ಶಕ್ತಿಯನ್ನ ಜಾಸ್ತಿ ಮಾಡಿ ದನಗಳಿಗೆ ಕೊಡ್ಬೋದು. ಹಸಿರು ಇದ್ದ ಕಡೆ ಎಲ್ಲೆಲ್ಲಿ ನೀರಾವರಿಯ ಒಂದು ಲಭ್ಯತೆ ಇದೆ, ನೀರಿನ ಲಭ್ಯತೆ ಇದೆ, ಅಲ್ಲಿ ಹಸಿರು ಕೂಡ ಬೆಳ್ಕೋಬಹುದು. ಈಗ ಯಾವ ಪ್ರಮಾಣದಲ್ಲಿ ನೀವು ಯೂರಿಯಾ ಹೇಳಿದ್ರಿ, ಕಾಕಂಬಿ ಹೇಳಿದ್ರಿ, ಅದನ್ನ ಯಾವ ಪ್ರಮಾಣದಲ್ಲಿ? ಈಗ ಉದಾಹರಣೆಗೆ 100 kg ಒಣಮೇವು, ಅದು ಭತ್ತದುಲ್ಲಾಗಿರ್ಬೋದು, ಕೆಲವು ಕಡೆ ಅಡಿಕೆಯ ಪಟ್ಟಿ, ಅದನ್ನ ಪುಡಿ ಮಾಡಿ ಕೂಡ ಅದನ್ನ ಬಳಸಬಹುದು ಒಣಮೇವಾಗಿ. ಒಂದು ಸುಮಾರು 100 kg ಮೇವಿಗೆ ಒಂದು 2 kg ಯೂರಿಯಾ ಮತ್ತು 4 kg ಕಾಕಂಬಿ ಮತ್ತು ಬೆಲ್ಲ, ಅದನ್ನ ಒಂದು ದ್ರಾವಣ ಮಾಡಿ ಆ ದ್ರಾವಣನ ಸಿಂಪಡಿಸ್ಬಿಟ್ಟು ಹಾಗೇನೆ ಕೊಡ್ಬೋದು. ಮೊದಲೇ ಹಲವಾರು ವರ್ಷದಿಂದ ಏನು ಹೇಳ್ತಾ ಇದ್ದೆ ಅಂದ್ರೆ, ಯೂರಿಯಾವನ್ನು ಹಾಕ್ಬಿಟ್ಟು ಬ್ಯಾಗಲ್ಲಿ ಇಟ್ಬಿಟ್ಟು ಅದನ್ನ ಕೊಡಬೇಕು ಅಂತೇಳಿ. ಇವೆಲ್ಲ ಅವಶ್ಯಕತೆ ಇಲ್ಲ. ಆ ಹಸು ತಿನ್ನೋದಕ್ಕಿಂತ ಮುಂಚೆನೆ ಅದನ್ನ ಸಿಂಪಡಿಸ್ಬಿಟ್ಟು ಕೊಟ್ಬಿಡ್ಬೋದು. ಈಗ ನಿಮ್ಮ ಸಂಸ್ಥೆಯಲ್ಲಿ ಈ ಜಾನುವಾರುಗಳ ಬೇವಿನ ಕುರಿತಾಗಿ ಹಲವಾರು ಹೊಸ ತಂತ್ರಜ್ಞಾನಗಳನ್ನೆಲ್ಲ ಅಭಿವೃದ್ಧಿಪಡಿಸಿದ್ದಾರೆ. ಅದ್ರ ಬಗ್ಗೆ ನಮ್ಮ ಈಗ ಒಂದು ಕರೆ ಇದೆ, ರೈತ ಬಾಂಧವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ, ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ಸರ್ ನಾವು ಹಾಸನ ಡಿಸ್ಟಿಕ್ ಕುಮಾರ್ ಅಂತ, ನಮ್ಮ ಹಸು ಇದೆ, ಸಿಂಧಿ ಹಸು ಒಂದು.
4 ಲೀಟರ್ ಹಾಲು ಕೊಡ್ತಾ ಇತ್ತು. ಹಾಂ, ಈಗ ಒಂದು 15 ದಿನದಿಂದ ಹಾಲೇ ಕೊಡ್ತಾ ಇಲ್ಲ, ಒಂದು ಅರ್ಧದಿಂದ 3/4 ಲೀಟರ್ ಹಾಲು ಕೊಡ್ತಾ ಇದೆ. ಹಾಂ. ಏನು ಮಾಡಬೇಕಂತ ಕುಮಾರ್ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಸನದಿಂದ. ಈಗ 15 ದಿವಸದ ಹಿಂದೆ 4 ಲೀಟರ್ ಕೊಡ್ತಾ ಇತ್ತು, ಈಗ ಹಾಲು ಕೊಡ್ತಾ ಇಲ್ಲ. ಕುಮಾರ್ ಅವರೇ, ಏನು ಆಹಾರ ಕೊಡ್ತಾ ಇದ್ರಿ ಮೊದಲು ಅದಕ್ಕೆ? ಆಹಾರ ಅಂದ್ರೆ ಇದು ಡೈಲಿ ಕೊಡ್ತಾರೆ ಸರ್ ಫುಡ್ ಅದು. ಅದು ಮತ್ತೆ ಒಣಲ್ ಕೊಡ್ತಾ ಇದ್ದು, ಹಸಿ ಹುಲ್ಲೇನಿರ್ಲಿಲ್ಲ. ಅದು ಏನೋ ರೋಗ ಬಂದಿತ್ತ? ಏನಾದರೂ ರೋಗ, ಜ್ವರ ಬಂದು ಅಥವಾ ರೋಗ ಏನೋ ಬಂದಿತ್ತ ತಕ್ಷಣ? ಹಾಗೆ ಸರ್ ಇದು ಉಣ್ಣೆ ಅಂತೀವಲ್ಲ, ಉಣ್ಣೆಗಳು ಜಾಸ್ತಿ ಆಗ್ಬಿಟ್ಟಿದೆ ಸರ್. ಹೌದು, ಉಣ್ಣೆ ಕೂಡ ನೀವು ಪಶುವೈದ್ಯರ ಸಲಹೆ ತಗೊಂಡು ಉಣ್ಣೆಗೆ ಔಷಧಿ ಕೊಡಿಸ್ಬೇಕು. ಒಂದು ನೀವು ಆಹಾರ ಅದನ್ನೇ ಕೊಟ್ಟರೆ ಇದ್ದಕ್ಕಿದ್ದಂಗೆ ಕಡಿಮೆ ಆಗಲ್ಲ ಅದು. ಕರುವಾಕಿ ಎಷ್ಟು ದಿನ ಆಗಿದೆ? ಕರುವಾಗಿ ಎಷ್ಟು ದಿನ ಆಗಿತ್ತು? ಕರುವಾಗಿ 4 ತಿಂಗಳಾಗಿದೆ ಸರ್. 4 ತಿಂಗಳಾದರೆ ಅಷ್ಟು ಬೇಗ ಕಡಿಮೆ ಆಗಬಾರ್ದು. ಆಹಾರ ಅದೇ ಕೊಡ್ತಾ ಇದ್ರೆ ಕಡಿಮೆ ಆಗಬಾರ್ದು. ಬೇರೆನ ಜ್ವರ ಅಥವಾ ರೋಗ ಬಂದಿರ್ಬೋದು, ಅದನ್ನ ಪಶುವೈದ್ಯರ ಜೊತೆಗೆ ಚಿಕಿತ್ಸೆ ಕೊಡಿಸ್ಬೇಕು. ಅದೇ ಆಹಾರ ಕೊಟ್ಟರೆ, ಹುಲ್ಲನ್ನು ಹಸಿರು ಹುಲ್ಲು ಕೊಟ್ಟರೆ ಇದ್ದಕ್ಕಿದ್ದಾಗೆ ಹಾಲು ಕಡಿಮೆ ಆಗಲ್ಲ. ಬೇರೆ ಏನೋ ಸಮಸ್ಯೆ ಇದೆ, ಅದಕ್ಕೆ ಜ್ವರ ಬಂದು ಅಥವಾ ಇನ್ಯಾವುದೋ ಕಾಯಿಲೆ ಬಂದಿರಬೇಕು. ಧನ್ಯವಾದಗಳು ಕುಮಾರ್ ಅವರೇ. ಈಗ ಶ್ರೀರಂಗಪಟ್ಟಣದಿಂದ ಶ್ರೀ ರಾಮಚಂದ್ರ ಅವರು ಕರೆ ಮಾಡಿದ್ದಾರೆ. ರಾಮಚಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರಾಮಚಂದ್ರ ಅವರ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ, ಪ್ರಶ್ನೆ ಕೇಳಿ. ಪ್ರಶ್ನೆ ಸರ್, ನಮ್ದು ಹಸುಗೆ ಮೇವು ಸರ್, ಜೋಳದ ಮೇವು ಒಳ್ಳೆ ಮೇವು ಸರ್, ಇಲ್ಲಾಂದ್ರೆ ಒಣ ಮೇವು ಹಾಕೋದು ಒಳ್ಳೇದು ಸರ್ ಅಂತ. ಒಣ ಮೇವು ಹಾಕೋದು ಒಳ್ಳೇದಾ ಕೇಳ್ತಾ ಇದ್ದಾರೆ ರಾಮಚಂದ್ರ ಅವರೇ. ರಾಮಚಂದ್ರ, ನಿಮ್ಮ ಪ್ರಶ್ನೆ ಸ್ಪಷ್ಟವಾಗಿಲ್ಲ, ದಯವಿಟ್ಟು ಹೇಳಿ, ಇನ್ನೊಂದ್ಸಾರಿ ಕೇಳಿ ಸರ್. ಈಗ ಇದ್ರ ಟೈಮ್ ಇದೆ ಸರ್, ಹಸು ಮೇವು, ಹಸಿರು ಮೇವು, ಹಸಿ ಮೇವು ಐತೆ ಸರ್, ಇದ್ರ ಜೋಳದ್ದು. ಅದರಿಂದ ಅದನ್ನೇ ಹಾಕಿದ್ರೆ ಒಳ್ಳೇದಲ್ಲ ಸರ್? ಅದು ಆದ್ಮೇಲೆ ಇನ್ನೂ ಹಾಕೋದಾ, ಒಣ ಮೇವು ಹಾಕೋದಾ ಅಂತ ಕೇಳ್ತಾ ಇದ್ದೀನಿ. ಜೋಳದ ಹಸಿರು ಮೇವು ಇದೆಯಂತೆ, ಅದನ್ನೇ ಹಾಕಿದ್ರೆ ಸಾಕ ಕೇಳ್ತಾ ಇದ್ದಾರೆ. ರಾಮಚಂದ್ರ ಅವರೇ, ಈಗ ಹಸಿರು ಮೇವು ಕೂಡ ಬೇಕು, ಒಣ ಮೇವು ಕೂಡ ಬೇಕು. ಹಸಿರು ಮೇವು ಎಷ್ಟು ಕೊಡ್ತಾ ಇದ್ದೀರಾ? ಹಸುಗೆ ಅಂತಂದ್ರೆ ಸರ್, ಈಗ ಒಂದೊಂದು ಹಸಿಗೆ ಒಂದೊಂದು ತಿಂಡಿ ತರ್ತೀನಿ, ಅದ್ರಲ್ಲಿ ಅರ್ಧ ಹಾಕ್ತಾ ಇರ್ತೀವಿ ಸರ್. ಒಂದು ಹಿಂಡಿ ಅಂದ್ರೆ ಒಂದು 15 kg ಆಗ್ಬೋದಾ? ಹೌದು ಸರ್. 15 kg. ಹಾಲು ಎಷ್ಟು ಕೊಡ್ತಾ ಇದೆ? ಹಾಲೊಂದು 6 ಲೀಟರ್ ಆಯ್ತು. ಒಂದು 15 kg ಹುಲ್ಲು ಇದ್ರೆ ಅದನ್ನ ತುಂಡು ಮಾಡ್ಕೊಡ್ಬೇಕು. ಚಾಫ್ ಕಟ್ ಇಟ್ಕೊಂಡಿದ್ದೀರಾ? ಕಟ್ ಮಾಡ್ಕೊಡಿ. ಜೊತೆಗೊಂದು 3 kg ಒಣ ಹುಲ್ಲು. ಯಾವ್ದು ರಾಗಿ ಹುಲ್ಲು ಇದೆಯಾ ನಿಮ್ ಕಡೆ? ಶ್ರೀರಂಗಪಟ್ಟಣ ಅಂದ್ರೆ ರಾಗಿ ಹುಲ್ಲು ಇರ್ಬೋದು. ನೆಲ್ಲುಲ್ಲು ಕೊಡ್ಬೋದು, ನೆಲ್ಲುಲ್ಲು ಕೂಡ ಕೊಡ್ಬೋದು, ಭತ್ತದ ಹುಲ್ಲು ಕೂಡ ಕೊಡ್ಬೋದು. ಆದ್ರೆ ಭತ್ತದ ಹುಲ್ಲಿಗೆ ನಾನು ಹೇಳ್ದಂಗೆ ಯೂರಿಯಾ ಸಿಂಪಡಣೆ ಮಾಡಿ ಕೊಟ್ರೆ ಇನ್ನೂ ಒಳ್ಳೇದು. ಈಗ ಅದು ಮಾಡಿದ್ರೆ ಒಳ್ಳೇದು, ಅದಕ್ಕೆ ಪೌಷ್ಟಿಕತೆ ಅದರಲ್ಲಿ ವೃದ್ಧಿ ಆಗ್ತದೆ. ಯೂರಿಯಾ ಸಿಂಪಡಣೆ ಮಾಡಿ ಕೊಡಿ ಒಣ ಹುಲ್ಲು ಕೂಡ, ಅವಾಗ ಒಳ್ಳೇದು. ಧನ್ಯವಾದಗಳು ರಾಮಚಂದ್ರ ಅವರೇ. ಈಗ ಹಾಸನದಿಂದ ಇನ್ನೊಂದು ಕರೆ ಇದೆ. ನಮಸ್ಕಾರ. ನಮಸ್ತೆ ಸರ್. ಈ ಹೈಡ್ರೋಪಾನಿಕ್ಸ್ ಅಲ್ಲಿ ಬೆಳಿತೀವಲ್ಲ ಜೋಳದ್ದು ಮೇವು, ಅದನ್ನ ಮೇವಾಗಿ ಎಷ್ಟೆಷ್ಟು ಕೆಜಿ ಕೊಡ್ಬೋದು? ಮೇಕೆ, ಕುರಿ ಮತ್ತೆ ಹಸುಗಳಿಗೆ. ಈಗ ಹೈಡ್ರೋಪೋನಿಕ್ ಈಗ ಸಾಕಷ್ಟು ರೈತರು ಅದರಲ್ಲಿ ಸಾಕಷ್ಟು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ಸಂಶೋಧನೆ ಕೂಡ ನಡೀತಾ ಇದೆ. ಹೈಡ್ರೋಪೋನಿಕ್ ಅಂದ್ರೆ ನಾವು ಹೇಳೋದು ಅದನ್ನು ನೀರನ್ನ ಸಿಂಪಡಣೆ ಮಾಡಿ ಧಾನ್ಯಗಳನ್ನು ಒಂದು ಮೊಳಕೆ ಮಾಡಿ ಕೊಡ್ತಕ್ಕಂಥ ಹುಲ್ಲು, ಬೇಬಿ ಫಾಡರ್, ಅದು ಚಿಗುರು ಸೊಪ್ಪು. ಅದನ್ನು ನೀವು ಹಸುಗಳಿಗೆ 10-15 kg ತನಕ ಕೊಡ್ಬೋದು. ಜಾಸ್ತಿ ಕೂಡ ಕೊಟ್ಟರೆ ಏನಾಗಲ್ಲ, ಬಟ್ ಅಷ್ಟು ಕೊಡಲಿಕ್ಕೆ ನಿಮ್ಮಲ್ಲಿ ಬೆಳೆದಕ್ಕೆ ಅಷ್ಟೊಂದು ಸೌಕರ್ಯ ಇರಲ್ಲ. ಈಗ ಚಿತ್ರದಲ್ಲಿ ನೋಡ್ತಾ ಇರ್ಬೋದು. ಹೌದು. ಅದರಿಂದ ಚಿತ್ರದಲ್ಲಿ ನೋಡಿ, ಇದು ಒಂದು ರೀತಿ ಬೇಬಿ ಫಾಡರ್. ಅದರಿಂದ 10-15 kg ತನಕ ಕೊಡ್ಬೋದು, ಏನು ತೊಂದರೆ ಇಲ್ಲ. ಕುರಿಗಳಿಗೆ 2 kg ಕೊಟ್ಟರೆ ಸಾಕು. ಅದರಲ್ಲಿ ನೀರಿನಂಶ ಜಾಸ್ತಿ ಇರ್ತದೆ, 85-90 ಭಾಗ ನೀರಿನಂಶ ಇರ್ತದೆ. 2 kg ಕೊಟ್ಟರೆ ಸಾಕು. ಅದನ್ನು ಬೇಬಿ ಫಾಡರ್, ಅದು ಚಿಗುರು ಸೊಪ್ಪು ಇರೋದ್ರಿಂದ ಕುರಿ ಮೇಕೆಗೆ 2 kg ಕೊಡಿ, ವಯಸ್ಕ ಕುರಿ ಮೇಕೆಗಳಿಗೆ. ಹಸುಗಳಿಗೆ 15 kg ತನಕ ಕೊಡ್ಬೋದು, ಏನು ತೊಂದರೆ ಇಲ್ಲ. ಧನ್ಯವಾದಗಳು ವಿವೇಕಾನಂದ ಅವರೇ. ಈಗ ಗಂಗಾವತಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಕೇಳಿ. ಸರ್, ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ಪ್ರಶ್ನೆ ಕೇಳಿ. ಸರ್, ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದೆ, ಅದನ್ನ ಕ್ವಿಟ್ ಮಾಡಿ ಬಂದು ನಾನು ನಮ್ಮೂರಲ್ಲಿ ಒಂದು ಶಿಫ್ಟ್ ಫಾರ್ಮಿಂಗ್ ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ಮೇವು ಯಾವ ರೀತಿ ನಾವು ಪ್ರಿಪರೇಷನ್ ತಗೋಬೇಕಂತ? ಕುರಿಗಳಿಗೆ. ಬರೀ ಕುರಿ ಸಾಕಾಣಿಕೆ, ಕುರಿ ಹಾಗೂ ಆಡು. ಹೌದು, ಕುರಿಗಳಿಗೆ ನೀವು ಅದನ್ನ ಕಟ್ಟಿ ಸಾಕ್ಲಿಕ್ಕೆ ಬಯಸ್ತಾ ಇದ್ದೀರಾ ಅಥವಾ ಅದನ್ನ ಅವಾಗ ಬಿಟ್ಟು ಸಾಕ್ಲಿಕ್ಕೆ ಇದು ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಈಗ ಮಾಡರ್ನ್ ಫಾರ್ಮ್ ಟೈಪ್ ಮಾಡ್ಬೇಕು. ಸ್ಟಾಲ್ ಫೀಡಿಂಗ್, ಅದು ಕೊಟ್ಟಿಗೆ ಪದ್ಧತಿಯಲ್ಲೇ ಮಾಡಬೇಕು. ಅವಾಗ ನೀವು ಆದಷ್ಟು ಹುಲ್ಲನ್ನು ಬೆಳಿಬೇಕು. ಕುರಿಗಳಿಗೆ ಕೂಡ ಹಸುಗಳಿಗೆ ಆಗಬೇಕು ಅದೇ ಪ್ರಮಾಣದಲ್ಲಿ ಹುಲ್ಲು ಬೇಕು. ಹುಲ್ಲು ಬೆಳಲಿಕ್ಕೆ ನಿಮ್ಮ ನೀರಾವರಿ ಇದ್ದರೆ ಹುಲ್ಲು ಬೆಳಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಅದರಲ್ಲಿ ಗಿನಿ ಆಗಿರ್ಬೋದು, ಮತ್ತು ಈಗ ಹೊಸದಾಗಿ ಈ ಬಿಳಿ ಜೋಳದ ತಳಿ ಬಂದಿದೆ, ಬಿಳಿ ಜೋಳದ ಮಲ್ಟಿಕಟ್ ವೆರೈಟಿ, ಬಹುವಾರ್ಷಿಕ ಬೆಳೆ, ಅದನ್ನು ಬೆಳ್ಕೊಳ್ಳಿ. ಮತ್ತು ಆದಷ್ಟು ಕುರಿ ಮೇಕೆಗಳಿಗೆ ನಿಮ್ಮ ವೃಕ್ಷ ಕೃಷಿಗೆ ಆದ್ಯತೆ ಕೊಡಿ. ಮರಗಳು, ಈಗ ಸಸ್ಬೇನಿಯಾ, ಈಗ ನಮ್ಮದಲ್ಲಿ ಅಗಸೆ ಅಂತ ಹೇಳ್ತೀವಿ, ಮತ್ತು ಹೆಬ್ಬೇವು ಅಂತ ಹೇಳ್ತೀವಿ, ಅದೆಲ್ಲ ವೃಕ್ಷ ಮೇವು, ಫಾಡರ್ ಟ್ರೀಸ್ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಜಾಸ್ತಿ ಆದ್ಯತೆ ಕೊಡಿ. ಈಗ ಏನಂದ್ರೆ ಬೇಸಿಗೆಯಲ್ಲಿ ಹುಲ್ಲು ಸಿಗದಿಲ್ದಾಗ ಒಣ ಮೇವಿನ ಜೊತೆಗೆ ಈ ಹಸಿರು ಮೇವನ್ನು ಕೂಡ ವೃಕ್ಷ ಮೇವು ಕೊಟ್ಟರೆ ಒಳ್ಳೆಯದು. ವೃಕ್ಷ ಮೇವಿಗೆ ಆದ್ಯತೆ ಕೊಡಿ. ಧನ್ಯವಾದಗಳು ಮಲ್ಲಿಕಾರ್ಜುನ್ ಅವರೇ. ಈಗ ಸಮತೋಲನ ಆಹಾರ, ಇದ್ರ ಬಗ್ಗೆ ಏನಾದರೂ ಮಾಹಿತಿ? ಈಗ ಸಮತೋಲನ ಆಹಾರ ಅಂದರೆ ಈಗ ಬರೀ ಒಣ ಹುಲ್ಲು ಸಮತೋಲನ ಅಲ್ಲ, ಹಸಿ ಹುಲ್ಲು ಇರಬೇಕು, ಒಣ ಹುಲ್ಲು ಕೂಡ ಇರಬೇಕು, ಮತ್ತು ಆಹಾರ ಮಿಶ್ರಣ. ಅದರಲ್ಲಿ ಧಾನ್ಯಗಳು
ಮತ್ತು ಧಾನ್ಯದ ಉಪ ಪದಾರ್ಥಗಳು ಮತ್ತು ಹಿಂಡಿ ಮತ್ತು ಖನಿಜ ಮಿಶ್ರಣ ಮತ್ತು ಉಪ್ಪು, ಅಡುಗೆ ಉಪ್ಪು ಅದೆಲ್ಲ ಮಿಶ್ರಣ ಮಾಡಿ ಕೊಡಬೇಕು. ಒಂದು ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಟ್ರೆ ಅದು ಎಷ್ಟು ಹಾಲಿಗೆ ಒಣಮೇವು ಬೇಕು, ಎಷ್ಟು ಹಾಲಿಗೆ ಹಸಿರು ಹುಲ್ಲು ಕೊಡಬೇಕು, ಮತ್ತು ಪಶು ಆಹಾರ ಮಿಶ್ರಣ. ಈಗ ಕಡಿಮೆ ಹಾಲು ಕೊಡ್ತಕ್ಕಂಥ ಹಸುಗಳಿಗೆ ಕೇವಲ ಹಸಿರು ಮೇವು ಕೊಟ್ಟರೆ ಸಾಕು, ಪಶು ಆಹಾರ ಮಿಶ್ರಣ ಬೇಕಂತಿಲ್ಲ. ಆದರೆ 8 ಲೀಟ್ರ್ 9 ಲೀಟ್ರ್ 10 ಲೀಟ್ರ್ ಹೀಗೆ ಜಾಸ್ತಿ ಆದಾಗ ಆಹಾರ ಮಿಶ್ರಣ ಬೇಕೇ ಬೇಕಾಗ್ತದೆ. ಅದನ್ನು ಕೂಡ ಕರೆ ಇದೆ, ಆಮೇಲೆ ಚರ್ಚೆ ಮುಂದುವರ್ಸೋಣ. ಈಗ ಕೋಲಾರದಿಂದ ವೆಂಕಟರಮಣಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವೆಂಕಟರಮಣಪ್ಪ. ಹಸಿರು ಮೇವು ಬರಗಾಲ ಸಿಗ್ತಲ್ಲ ನಮ್ಗೆ, ಅದಕ್ಕೆ ಮೇವು ಮರಗಳು ಯಾವ್ದು ಸೂಕ್ತ ಅಂತ ಹೇಳ್ಬಿಟ್ಟು ಯಾವ ಮರದ ಕೊಡ್ಬೋದು? ಈಗ ಕೋಲಾರ ಪ್ರದೇಶದಲ್ಲಿ ಹೆಬ್ಬೇವು, ಅಲ್ಲೆಲ್ಲ ಕೆಲವು ರೈತರು ಹೆಬ್ಬೇವು ಬೆಳೀತಾ ಇದ್ದಾರೆ. ಅದರಲ್ಲೂ ಉತ್ಕೃಷ್ಟ, ಅದು ಕುರಿ ಮೇಕೆಗಳಿಗೆ ಬಹಳ ಒಳ್ಳೇದು, ದನಗಳಿಗೆ ಕೂಡ ಕೊಡ್ಬೋದು. ಮತ್ತೆ ನಿಮ್ಮ ಕೋಲಾರ ಕಡೆ ಈ ಮಲ್ಬರಿ ಬೆಳೀತದೆ, ಹಿಪ್ಪನೇರಳೆ, ಅದನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ಬೋದು. ತುಂಬ ಅದನ್ನೇ ಹಸಿರು ಮೇವು ಕೊಡಬೇಡಿ, ಒಣ ಮೇವಿನ ಜೊತೆಗೆ ಅದನ್ನು ಮಿಶ್ರ ಮಾಡಿ 5 kg 6 kg ಕೊಡ್ಬೋದು. ಹಿಪ್ಪು